ಸಂಪೂರ್ಣ ಈಗ ಕಾರ್ಯಕರ್ತರೇ ಬೇರೆ, MLA ಬೇರೆ ಅವ್ರ ಹಿಂದೆ ಇರ್ತಕ್ಕಂಥ ಒಂದು 4-5 ಜನ ಚೇಲಗಳು ಬಿಟ್ಟರೆ ಅವರಿಗೆ ಪಕ್ಷ ಕಟ್ಕೊಂಡು ಏನೋ ಆಗ್ಬೇಕಾಗಿದೆ. ಪಕ್ಷದಿಂದ MLA ಹೊರತು MLA ಪಕ್ಷ ಅಲ್ಲ. ಪಕ್ಷ ಕಟ್ಟಿದಂಥವ್ರು, ಚುನಾವಣೆ ನಡೆಸಿ ಗೆಲ್ಲಿಸಿದಂಥವ್ರು ಇರ್ತಕ್ಕಂಥ ನಾಯಕ, ಅವರಿಗೆ ಕ್ಯಾರಿಯರ್ ಇರುವಾಗ ಏನ್ ಮಾಡ್ತಾರೆ? ಮತ್ತೆ ನಮ್ಮನ್ನೆಲ್ಲ ಒಂಥರ ಈ ಸೋ ಕಾಲ್ಡ್ ಅಂತ ಪದ ಉಪಯೋಗಿಸಿದ್ರ ನಾವು ನೀವು ಭ್ರಷ್ಟಾಚಾರ ಮಾಡೋಕ್ಕೋಸ್ಕರ ಅಲ್ಲಿ ಮಾಡ್ತಾ ಇರೋದು. ನೀವು ಮನೇನ ಆಫೀಸ್ ಮಾಡ್ಕೊಂಡಿದ್ರ ಯಾಕೆಂತ ಹೇಳಿದ್ರೆ ನಮ್ಮಂತರ ಅಲ್ಲಿ ಬಂದು ಪ್ರಶ್ನೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಾವೆಲ್ಲ ರಾಜಕೀಯಕ್ಕೆ ಬಂದಾಗ ಅವ್ರು ಮೋಸ್ಟ್ಲಿ 5-6 ವರ್ಷ ಹುಡುಗಿ ಇರ್ಬೋದು. ನಾನು ಇದನ್ನ ಅವ್ರದ್ದು ದಬ್ಬಾಳಿಕೆ ಅಂತಾನೆ ಹೇಳ್ತೀನಿ. ನಮ್ಮ ಮನೆಯವ್ರು ನಿಂತರೂ ನಾವು ಬೇರೆ ಪಕ್ಷದಲ್ಲಿ ಅವ್ರಿಗೆ ಓಟ್ ಬಿಟ್ಟು ಇವರಿಗೆ ಓಟ್ ಹಾಕಿರೋದು ನಮಗೆ ಮನಸ್ಸಿಗೆ ನೋವು ಆಗುತ್ತೆ. ಕಾರ್ಯಕರ್ತರು ಕೆಲಸ ಮಾಡಿದ್ದು ವೇಸ್ಟ್ ಆಯ್ತಲ್ಲ. ಹಾಗಾದ್ರೆ ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಮತ್ತೆ ಸೀನಿಯರ್ಸ್ ರೊಚ್ಚಿಗೆದ್ದಿದ್ದಾರೆ. ಇಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗೋಣಿಬೀಡುವಿನಲ್ಲಿ ಹೋಬಳಿ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು. ಈ ಸಭೆಯಲ್ಲಿ ಯುವ ಶಾಸಕಿಯ ಕಾರ್ಯವೈಖರಿ ಬಗ್ಗೆ ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಷ್ಟೇ ಹೇಳಿದ್ರೂ ಹೋಬಳಿ ಅಧ್ಯಕ್ಷರು ಮೀಟಿಂಗ್ನ ಕರೆಯಲ್ಲ. ಪಕ್ಷದ ಕಚೇರಿಗೆ ಶಾಸಕಿ ನಯನಾ ಮೋಟಮ್ಮ ಬಂದು ಒಂದೇ ಒಂದು ದಿನ ಸಭೆ ಮಾಡಿಲ್ಲ. ಶಾಸಕಿ ನಡೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತ ಮೂಡಿಗೆರೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇತ್ತೀಚೆಗೆ ಕಾಂಗ್ರೆಸ್ ಹಿರಿಯ ನಾಯಕರಾದ ಜಯರಾಮ್ ಗೌಡ ಅವರನ್ನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಕ್ಕೂ ಕೈ ನಾಯಕರು ಕಿಡಿಕಾರಿದ್ರು. ನಾವು ರಾಜಕೀಯ ಶುರು ಮಾಡಿದಾಗ ಅವರಿಗೆ 5-6 ವರ್ಷವಾಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಲ್ಲಿಸಿದ ಸೇವೆಗೂ ಬೆಲೆ ಕೊಡದೆ ಸರ್ವಾಧಿಕಾರಿ ಧೋರಣೆ ತಾಳ್ತಿದ್ದಾರೆ ಅಂತ ಶಾಸಕಿ ನಯನಾ ವಿರುದ್ಧ ಸಭೆಯಲ್ಲಿ ನಾಯಕರು ತಮ್ಮ ಅಸಮಾಧಾನ ಹೊರಹಾಕಿದ್ರು. ಅವರು ತಮ್ಮ ವರ್ತನೆಯನ್ನ ಬದಲಾಯಿಸಿಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಜನರೇ ಅವರಿಗೆ ಪಾಠ ಕಲಿಸ್ತಾರೆ ಅಂತಾಲೂ ಎಚ್ಚರಿಕೆ ಕೊಟ್ಟರು. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ HE ಸುರೇಂದ್ರ ಗೌಡ, ರಾಜ್ಯ ಕೆಪಿಸಿಸಿ ವಕ್ತಾರರಾದ HH ದೇವರಾಜ್, ಮಾಜಿ ಮಂತ್ರಿಗಳಾದ BB ನಿಂಗಯ್ಯ, ಮಾಜಿ ಶಾಸಕರಾದ MP ಕುಮಾರಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ MP ಮನು, BS ಜಯರಾಮ್, ಹೇಮಶೇಖರ್, ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ MS ಅನಂತು, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ CK ಇಬ್ರಾಹಿಂ, ಕಾಂಗ್ರೆಸ್ ಮುಖಂಡರಾದ ಹಾಲಪ್ಪಗೌಡ, ಅಕ್ರಮ್ ಹಾಜಿ, ಅಗ್ರಹಾರ ಮಹೇಶ್, ಕೆಂಜಿಗೆ ವಿನಯ್, ಸಂಪತ್ ಮುಗ್ರಹಳ್ಳಿ, ಭರತ್, DL ಅಶೋಕ್, ಸಿರಿಲ್ ರೋಡಿಗ್ರಸ್, ಅಯ್ಯೂಬ್ ಚಕ್ಕಮಕ್ಕಿ, ಮರಗುಂದ ಪ್ರಸನ್ನ, ಉಮರ್ ಬಣಕಲ್ ಸೇರಿದಂತೆ ಹಲವು ಮುಖಂಡರು, ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಪಕ್ಷದಿಂದ MLA ಹೊರತು MLA ಪಕ್ಷ ಅಲ್ಲ. ಇದನ್ನ ಅವರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವ್ರು ತಿದ್ಕೋಬೇಕು. ಪಕ್ಷ ಕಟ್ಟಿದಂಥವ್ರು, ಚುನಾವಣೆ ನಡೆಸಿ ಗೆಲ್ಲಿಸಿದಂಥವ್ರು ಇಲ್ಲಿರ್ತಕ್ಕಂಥ ನಾಯಕರುಗಳು, ಅವರಿಗೆ ಕ್ಯಾರಿಯರ್ ಇರುವಾಗ ಏನು ಮಾಡ್ತಾರೆ? ಮತ್ತೆ ಕಾಂಗ್ರೆಸ್ಸಲ್ಲಿ ಎಲ್ಲ ಆಗ್ತಿರೋ ಸರಿ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ತಮ್ಮ ಮಾಧ್ಯಮದ ಮೂಲಕ ನಾವು ಹೇಳ್ತಿರ್ತಕ್ಕಂಥದ್ದು. ಅವರನ್ನು ಈಗಲೂ ಅವರು ಸರಿಪಡಿಸ್ಕೊಳ್ಳಿ. ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತದೆ. ಕಾಂಗ್ರೆಸ್ ಕಟ್ಟಿದವರಿಗೆ ಭಾಳ ನೋವಾಗ್ತದೆ. ಕಾಂಗ್ರೆಸ್ಸರಿಗೆ ಆ್ಯಕ್ಚುಲಿ ಬೇಸರ ಆಗ್ತಿದೆ. ಹೆಪ್ಪುಗಟ್ಟಿರ್ತಕ್ಕಂಥ ಬೇಸರ ಗೊತ್ತು ಮಾಡಲಿಕ್ಕಾಗಿ ಇವತ್ತಿನ ಸಭೆ. ಅವರಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದಾರೆ ಲೀಡರ್ಗಳು. ಅವ್ರನ್ನ ಬೈಲಿಕ್ಕಾಗಿ ಮಾಡಿದ್ದಲ್ಲ. ಅವ್ರು ತಿದ್ಕೋಬೇಕು. ಇದು ಜಯರಾಮ್ ಗೌಡರು ಒಬ್ಬರಿಗೆ ಮಾಡಿರ್ತಕ್ಕಂಥ, ಇಡೀ ಕಾಂಗ್ರೆಸ್ಗೆ ಮಾಡಿರ್ತಕ್ಕಂಥ ಅವಮಾನ. ಆ ಮನುಷ್ಯ ಜೀವನ ಪರ್ಯಂತ ಕಾಂಗ್ರೆಸ್ ಅಂತ ಅವ್ರ ಮನೆಯಲ್ಲಿ ಜೀತಾಗಿದ್ದಾರೆ. ಅವ್ರ ಅಮ್ಮನಿಗಾಗಿ ಈ ಹುಡುಗಿ ಗೆಲ್ಲಿಗೂ ಕೂಡ ಸಹಾಯ ಮಾಡಿದ್ದಾರೆ. ಅಂಥದ್ರಲ್ಲಿ ಅವರಿಗೆ ನೀವು ನೋಡಿ, ನೀವು ರಾಜೀನಾಮೆ ಕೊಡಿದ್ರೆ ಗೌರವತ್ವ ಕೊಡೋರು. ಕೇಳದೆ ಕಿತ್ತಾಕುವ ಸಣ್ಣ ಮನುಷ್ಯನ ಅವರು. ಹಾಗಾಗಿ ಇದು ಕಾಂಗ್ರೆಸ್ಸಿಗೆ ಮಾಡಿರ್ತಕ್ಕಂಥ ಅಪಮಾನ. ಇದು ಜಯರಾಮ್ ಗೌಡರಿಗೆ ಆದಂಥ ನೋವು ಇದೆಯಲ್ಲ, ಅದು ಭಾಳಷ್ಟು ಎಲ್ಲ ಇಡೀ ಮೂಡಿಗೆರೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವ್ರು ಅರ್ಥ ಮಾಡ್ಕೋಬೇಕು. ಇದೇನು ಈ ಥರದ ತೀರ್ಮಾನಗಳು ಮಾಡ್ತಾ ಹೋದರೆ ಬಹುಶಃ ಮುಂದೆ ಕಷ್ಟ ಆಗ್ತದೆ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋದು. ಅನುಭವ ಕಮ್ಮಿ ಇತ್ತು, ಹಂಗಾಗಿ ಈಗ ಮಾತಾಡ್ತಾ ಇರೋಣ ಅಂತ ನಾವು ಸುಮ್ಮನೆ ಇದ್ವಿ ಸ್ಟಾರ್ಟಿಂಗಲ್ಲಿ. ಬಟ್ ಈ ಇತ್ತೀಚೆಗೆ ದಿನ ಬಂದಾಗ ಅವ್ರು ಏನೇನು ಇದು ಮಾಡಿದ್ರು ಅಂದರೆ ನಮ್ಮನ್ನೆಲ್ಲ ಒಂಥರ ಈ ಸೋ ಕಾಲ್ಡ್ ಅನ್ನೋ ಅರ್ಥ, ಇದು ಪದ ಉಂಟಲ್ಲ, ಅದು ಇಂಗ್ಲೀಷ್ ಪದ. ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದ್ರದ್ದು ಅರ್ಥ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಅದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ನಾವು ಇದಕ್ಕೆ ಅವ್ರನ್ನ ಕೇಳ್ತಿದ್ವಿ. ಅವ್ರಿಗೆ ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ಸೋ ಕಾಲ್ಡ್ ಅಂತ ಪದ ಉಪಯೋಗಿಸಿದ್ರ ನಾವು ನಿಮಗೆ ಸೋ ಕಾಲ್ಡ್ ಅನ್ನಲ್ಲ. ನಾವು ಅಷ್ಟೊಂದು ಮಾಮಟ್ಟ ಕೇಳಿಯಲ್ಲ. ನಾವು ನಿಮ್ಮ ಮೇಲೆ ನೇರವಾದ ಆಪಾದನೆ ಮಾಡ್ತೀವಿ. ಏನಂತ ಅಂದರೆ 3 ವರ್ಷ ಆಯ್ತಲ್ಲ, ಒಂದು ಕಾಂಗ್ರೆಸ್ ಆಫೀಸಿಗೆ ಬಂದು ನೀವು ಸಭೆ ಮಾಡಿಲ್ಲ, ಹೋಬಳಿ ಮಟ್ಟದಲ್ಲಿ ಮಾಡಿಲ್ಲ. ನೀವು ಅದೇ ಹೇಳಿದ್ರು ಕಾರ್ಪೊರೇಟ್ ಆಫೀಸಲ್ಲಿ ಕೂತ್ಕೊಂಡು ಮಾಡ್ತಿದ್ದೀವಿ ಅಂತ. ನಾವು ನಿಮಗೆ ಆಪಾದನೆ, ಇದು ಅವ್ರು ಮಾಡಿದ್ದಕ್ಕೆ ನಾವು ಮಾಡ್ತಾ ಇರೋದು ಆಪಾದನೆ. ನೀವು ಭ್ರಷ್ಟಾಚಾರ ಮಾಡೋಕ್ಕೋಸ್ಕರನೇ ಅಲ್ಲಿ ಮಾಡ್ತಾ ಇರೋದು. ನೀವು ಮನೇನ ಆಫೀಸ್ ಮಾಡ್ಕೊಂಡಿದ್ದೀರಾ. ಯಾಕೆಂತ ಹೇಳಿದ್ರೆ ನಮ್ಮಂಥವ್ರು ಅಲ್ಲಿ ಬಂದು ಪ್ರಶ್ನೆ ಮಾಡೋಕ್ಕಾಗಲ್ವಲ್ಲ. ಯಾಕೆಂದ್ರೆ ಮನೇಲಿ ಹೋಗಿ ಸಾಮಾನ್ಯ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ನೀವು ಅದನ್ನು ಆಫೀಸ್ ಮಾಡ್ಕೊಂಡಿರೋದು ಅಂತ ನಾವು ನೇರವಾಗೇ ಹೇಳ್ತೀವಿ. ನೀವು ಮಾಡಿದ ಆಪಾದನೆಗೆ ನಮ್ಮದು ಉತ್ತರ. ಅದಕ್ಕೆ ಉತ್ತರ ನೀವು ಕೊಡಿ ಆಯಿತಾ. ನೀವು ಭ್ರಷ್ಟಾಚಾರ ಮಾಡ್ತಿದ್ದೀರೋ ಇಲ್ವೋ ಅದು ನೀವು ಉತ್ತರ ಕೊಡಬೇಕು. ನಾವು ನಿಮ್ಮ ಮೇಲೆ ಆಪಾದನೆ ಮಾಡಿದ್ದೀವಿ. ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಸಂತೋಷ, ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಬೇರೆ. ನಾವು ಕಾನೂನು ರೀತಿ ನಾವು ಏನು ಮಾಡಬೇಕು ಮಾಡ್ತೀವಿ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ.
ನಾನು ಯಾವತ್ತೂ ಡಾಕ್ಯುಮೆಂಟ್ಸ್ ಇಲ್ಲದೆ ಮಾತಾಡೋದಿಲ್ಲ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಮಾತಾಡೋದು. ಈಗ ಇವ್ರ ಮೇಲೆ ಯಾಕೆ ನೇರವಾಗಿ ಭ್ರಷ್ಟಾಚಾರದ ಆಪಾದನೆ ಮಾಡ್ತಾ ಇದೀವಿ ಅಂದರೆ ಇವ್ರ ಹತ್ರನೇ ಹೋಗಿ ಕೇಳಿದ್ವಿ. 2 ವರ್ಷದ ಹಿಂದೆ ರೆಕಾರ್ಡ್ ಸಮೇತ ರೈತ ಭವನದಲ್ಲಿ ಆದಂಥ ಮೀಟಿಂಗಲ್ಲಿ ನಾನು ನೇರವಾಗಿ ಕೇಳಿದೆ, ಮೇಡಮ್ ಈ ಥರ ಆಗ್ತಾ ಇದೆ, ನಮ್ಮ ಏರಿಯಾದಲ್ಲೆಲ್ಲ ಈ ಥರ ನಡೀತಾ ಇದೆ ಆಯಿತಾ, ಯಾರ್ಯಾರೋ ಹುಡುಗರು ಕಾಂಟ್ರಾಕ್ಟ್ ಮಾಡ್ತಾಯಿದ್ದಾರೆ, ಆಮೇಲೆ ಮಾಡ್ತಾಯಿದ್ದಾರೆ, ಏನು ಮಾಡ್ತೀರಾ ಅಂತ. ಅದಕ್ಕೆ ಉತ್ತರ ಇಲ್ಲ. ಉತ್ತರ ಇನ್ನೊಂದ್ಮೇಲೆ ಇನ್ನು ಮೌನ ಏನು ಅನಿಸುತ್ತೆ, ಅವರು ಅದಕ್ಕೆ ಶಾಮೀಲಾಗಿದ್ದಾರೆ ಅನಿಸುತ್ತೆ ಇರೋದು ಜನರಲ್ ಆಗಿ ರಾಜಕೀಯದಲ್ಲಿ. ಹಾಗಾಗಿ ನಾವು ಅವ್ರ ಮೇಲೆ ಆಪಾದನೆ ಮಾಡಿದ್ವಿ. ಸಂಪೂರ್ಣ ಈಗ ಕಾರ್ಯಕರ್ತರೇ ಬೇರೆ, MLAನೇ ಬೇರೆ ಅನ್ನೋ ಭಾವನೆ ಬಂದಿದೆ. ಅವ್ರ ಹಿಂದೆ ಇರ್ತಕ್ಕಂಥ ಒಂದು 4-5 ಜನ ಚೇಲಗಳು ಬಿಟ್ಟರೆ ಅವರಿಗೆ ಪಕ್ಷ ಕಟ್ಕೊಂಡು ಏನೂ ಆಗಬೇಕಾಗಿದ್ದಿಲ್ಲ. ಗೊತ್ತಾಯ್ತಲ್ಲ. ನನಗೇನೋ ಮೊನ್ನೆ ಯಾರೋ ಒಬ್ಬ ಹೇಳ್ತಾ ಇದ್ದ, ಒಬ್ಬರು ಸೀನಿಯರ್ ಇಂಪಾರ್ಟೆಂಟ್ ಫೆಲೋ, ಅವ್ರ ಹತ್ರನೋ ಮಾತಾಡ್ತಾ ಈ ಅಮ್ಮ ಹೇಳಿರೋ ಯಾರು ಹೇಳಿರೋ ಗೊತ್ತಿಲ್ಲ, ನನಗೇನು ರಾಜಕಾರಣ ಮಾಡೋಕ್ಕೇನು ಮೂಡಿಗೆರೆ ಕ್ಷೇತ್ರನೇ ಆಗಬೇಕು ಅಂತ ಏನು ಇಲ್ಲ ಅಂಥೇಳಿ ಮಾಡ್ಕೊಳ್ಳಿ, ಹಾಗೇನಿಲ್ಲ. ಬಟ್ ಇಲ್ಲಿ ನಮ್ಮನ್ನು ನಾವು ಪಕ್ಷಕ್ಕೆ ಮೊದಲಿಂದ ದುಡಿದಿರ್ತಕ್ಕಂಥವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿದ್ರಲ್ಲ ಎಲ್ಲ ಕಮ್ಯುನಿಟಿಯವರು. ನಾಟ್ ಓನ್ಲಿ ಇಲ್ಲಿ ಒಕ್ಕಲಿಗ ಡಾಮಿನೇಟೆಡ್ ಏರಿಯಾ ಒಪ್ಕೊಳ್ತೀವಿ, ಆದರೆ ಮುಸಲ್ಮಾನರು ಮತ್ತು SC ST ಎಲ್ಲ ಜನಾಂಗದವರು ಇವರಿಗೆ ಸಂಪೂರ್ಣ ವಿರೋಧವಾಗಿ ಇದ್ದಾರೆ. ಇದು ಪಕ್ಷಕ್ಕೆ ಭಾಳ ಹಿನ್ನಡೆ ಆಗಿದೆ. ಇನ್ನು ಮುಂದೆ ಸರಿಪಡಿಸ್ಕೋಬೇಕಾದ್ರೆ ತುಂಬ ಕಷ್ಟನೂ ಇದೆ. ಅವರಿಗೆ ತಿಳಿ ಹೇಳಿ ಸರಿ ಮಾಡಿ ಅಂಥೇಳಿ ಭಾಳಷ್ಟು ಸರಿ ನಾವು ಇಲ್ಲ. ನನಗೆ ಮೊನ್ನೆ ಯಾರೋ ಒಬ್ಬ ಪಿಂಜಿಗಳನ್ನ ಒಂದು ಇಬ್ಬರನ್ನ ಚರ್ಚೆಗೆ ಕಳಿಸಿದ್ರು. ಚರ್ಚೆ ನೋಡಿ ಅಣ್ಣ ಎಲ್ಲ ಕೂತ್ಕೊಂಡು ಸರಿ ಮಾಡಿ, ನೀನು ಯಾವನ ಹೋಗೋ ಆಚೆಗೆ ಅಂತ ಬೈದೆ. ಯಾಕೆಂದರೆ ಒಬ್ಬ ಬರೋದು, ಒಬ್ಬ ಚೇಲ ಬರೋದು, ಅವನೊಂದು ರಿಪೋರ್ಟ್ ಕೊಡೋದು, ಇನ್ನೊಬ್ಬ ಚೇಲ ಬರೋದು. ಏನು ನಮ್ಮನೆ ಬಾಗಿಲೇನಾರು MLAಗಳಿಗೆ ತೆಗ್ದಿಲ್ವಾ? ಎಲೆಕ್ಷನ್ ಆಗೋಕ್ಕೂ ಮೊದಲು 4-5 ಸರಿ ಬಂದಿದ್ದಾರೆ. ಈಗೇನು ನಾವು ಬಂದರೆ ಕತ್ತಿಡಿದು ನುಗ್ತೀವೋ ಆ ಸಂಸ್ಕೃತಿ ನಮ್ಮಲ್ಲಿ ಇಲ್ಲ ಈ ಮಲೆನಾಡಿದ್ರಲ್ಲಿ. ಅದಕ್ಕೆ ಅವರು ಇಲ್ದಿದ್ದ ಮೇಲೆ ನಾವು ಇನ್ನೇನು ಮಾಡ್ಬೋದು? ನಾವು ಹೀಗೆ ಇವತ್ತು ಈ ಸಭೆ ಮಾಡಿದ್ವಲ್ಲ, ಇದಕ್ಕೂ ನೀವು ನೋಡಿರ್ಬೋದು, ವಾಟ್ಸಪ್ಪಲ್ಲಿ ಯಾರೋ ಒಬ್ಬ ತಲೆ ಸರಿ ಇಲ್ದಿದ್ದವನು ಹರಿಬಿಟ್ಟಿದ್ದಾನೆ, ಈ ಸಭೆಗೆ ಯಾರು ಹೋಗಬಾರ್ದು ಅಂತ. ನೀವೇ ಒಂದು ಯೋಚನೆ ಮಾಡಿ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ ಪಕ್ಷದ ಒಂದು ಸಂಘಟನೆ ವಿಚಾರದಲ್ಲಿ ಸಭೆ ಕರೆದ್ರೆ ಅದು ಸರಿನೋ ತಪ್ಪೋ? ಪಕ್ಷ ಸಂಘಟನೆ ಬೇರೆ ವಿಚಾರ ಅಲ್ಲ. ನಾವು ಇವತ್ತು ಕರೆದಿದ್ದು ಇದು ನಮಗೆ ಮೇಲ್ಗಡೆಯಿಂದ ಇನ್ಸ್ಟ್ರಕ್ಷನ್ ಇದೆ, ಅದು ಎಲ್ಲ ಇಡೀ ಭಾರತ ರಾಷ್ಟ್ರದಲ್ಲೇ ಹರಿದಾಡ್ತಾ ಇದೆ. SIR ಮತ್ತು BLA 2ಗಳದ್ದು ಇಲ್ಲಾಂದರೆ ನಮಗೆ ವೋಟಿಂಗ್ ಹಕ್ಕಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇದಕ್ಕೂ ಸಭೆ ಕರಿಬೇಡ ಅಂದರೆ ಯಾವ ನ್ಯಾಯ? ಪಕ್ಷದ ಕಾರ್ಯಕರ್ತರು ಪಕ್ಷದ ಜೊತೆ ಇದ್ದಾರೆ. ಇವತ್ತಿನ ಒಂದು ಬೆಳವಣಿಗೆ ನೋಡಿರ್ಬೋದು, 500-600 ಜನ ಸೇರಿದ್ರು. ಬೆಳಗ್ಗೆವರೆಗೂ ಸಹ ಇಲ್ಲಿ ಹೋಬಳಿ ಅಧ್ಯಕ್ಷರಾದ ಯಾರೋ ಸುಬ್ರಾಯಗೌಡ ಅಲಿಯಾಸ್ ಪಾಪಣ್ಣವರು ಬೆಳಗ್ಗೆ ಸಹ ಬಂದು ಇಲ್ಲೆಲ್ಲ ಓಡಾಡಿ ಪ್ರಯತ್ನ ಮಾಡಿದ್ದಾರೆ ಮೀಟಿಂಗ್ ಮಾಡಬಾರ್ದು ಅಂತ. MLAರು ಸಹ ಯಾರೋ ಒಬ್ಬ ಇವನ ಹತ್ರ ಲಾಯರ್ ಹತ್ರ ಒಂದು ಮೆಸೇಜ್ ಹಾಕ್ಸಿದ್ದಾರೆ. ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ ಪಕ್ಷ ಅಂತ ಹೇಳಿದ್ರೆ, ಇವತ್ತಿನ ಸಭೆಗೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ. ಮುಂದಿನ ಸಭೆ ನನ್ನ ಆಪ್ತ ಸಹಾಯಕರು ಫೋನ್ ಮಾಡ್ತಾರೆ, ಆಪ್ತ ಸಹಾಯಕರು ಫೋನ್ ಮಾಡಿದಾಗ ಮೀಟಿಂಗ್ ಹೋಗಬೇಕು ಕಾರ್ಯಕರ್ತರು ಅಂದರೆ, ಇದು ಯಾವ ಲೆವೆಲ್, ಕಾರ್ಪೊರೇಟ್ ಲೆವೆಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನಮಗೆ ಸ್ವಲ್ಪ ಅನುಮಾನ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು ಅವಕಾಶ ಇದೆ ಅವರಿಗೆ, ಯಾಕೆಂದರೆ ಇನ್ನೂ ಹೊಸಬ್ರು, ಅನುಭವ ಕಮ್ಮಿ, ಇನ್ನೂ ಸರಿ ಮಾಡ್ಕೋಬೋದು. ಯಾಕೆಂದರೆ ನಾವೆಲ್ಲ ರಾಜಕೀಯಕ್ಕೆ ಬಂದಾಗ ಅವ್ರು ಮೋಸ್ಟ್ಲಿ 5-6 ವರ್ಷದ ಹುಡುಗಿ ಇರ್ಬೋದು. ಅದು ನಾವೆಲ್ಲ ರಾಜಕೀಯ ಏಳುಬೀಳುಗಳನ್ನ 4-5 MP ಗಳು, ಒಂದು 6-7 ಸಲ MLAಗಳು ಅವ್ರ ಜೊತೆ ಎಲ್ಲ ಚುನಾವಣೆಗಳು ನಡೆಸಿ ನಮಗೆಲ್ಲ ಗೊತ್ತಿದೆ. ಇದೇ ರೀತಿ ಅವ್ರು ಇನ್ನೂ ನಂದು ಹೇಳಿದ್ದೇ ನಡಿಬೇಕು ಅಂತ ಆದರೆ ಇನ್ನೊಂದು 15 ದಿವಸದಲ್ಲಿ ಕಸಬಾ ಹೋಬಳಿದು ಎಲ್ಲ ಒಂದು ಮೀಟಿಂಗ್ ಕರಿತೀವಿ. ಅಲ್ಲೂ ಒಂದು 2,000 ಜನ ಸೇರಿ ಇದೇ ರೀತಿ ಅವ್ರದ್ದು ಅವ್ರದ್ದು ದಬ್ಬಾಳಿಕೆ ಅಂತಲೇ ಹೇಳ್ತೀನಿ, ರಾಜಕೀಯ ದಬ್ಬಾಳಿಕೆಯಾಗಿ ಅವರು ಉಪಯೋಗಿಸ್ಕೊತಾ ಇದ್ದಾರೆ. ಅಲ್ಲಿ ಯಾರೋ ಒಂದು 4-5 ಜನ, ಅವ್ರಿಗೂ ರಾಜಕೀಯದ ಅನುಭವದ ಕೊರತೆ ಇದೆ. ಅವರು ಕಾಂಗ್ರೆಸ್ ಪಕ್ಷದವ್ರೇನು ದುಡ್ದರಲ್ಲ, ಕೆಲವರು ಅಲ್ಲೇ ಒಂದು ಬೇರೆ ಪಕ್ಷದಿಂದ ಬಂದು ಸೇರ್ಕೊಂಡು ಅವ್ರನ್ನ ಮಿಸ್ಲೀಡ್ ಮಾಡ್ತಿದ್ದಾರೆ. ಈಗ ತೊಂದರೆ ಕೊಡೋಕ್ಕೂ ಒಂದು ಅಷ್ಟು ಬುದ್ಧಿವಂತಿಕೆ ಇಲ್ಲ MLAರಿಗೆ. ಈಗ ಅವ್ರು ಅಕ್ಟೋಬರ್ 27ಕ್ಕೆ 2 ವರ್ಷ ಆಗ್ತಿತ್ತು ಅವರಾಗಿದ್ದರೆ. ಇಡೀ ಜಿಲ್ಲೆಲೆಲ್ಲ ನಾವು ಚೇಂಜ್ ಮಾಡ್ತಾಯಿದ್ದೀವಿ, ಆವಾಗಲೇ ಒಟ್ಟಿಗೆ ಚೇಂಜ್ ಮಾಡಿದರೆ ಆಗ್ತಿರ್ಲಿಲ್ವಾ? ಯಾಕೋಸ್ಕರ ಇದು ಹಠಾಕೂತು? ಜಯರಾಮಗೌಡರು ಹೆಸರಿಗಲ್ಲಿ ಯಾರೋ ಕಳಿಸೋದನ್ನು ತೆಗೆದು ಇದು ಮಾಡಿ, ಇದ್ರ ಜಯರಾಮಗೌಡರ ನಾವೇ ಹೇಳ್ತಿದ್ದು, ಹೋಗಿ ಅಲ್ಲಿ ರಾಜೀನಾಮೆ ಕೊಟ್ಟರೆ ಎಂತಕ್ಕೆ ಬೇಕು ನಿಮಗೆ ಅಂತೇಳಿ. ಅವಮಾನನೇ ಇದು, 100% ಅವಮಾನ. ಕ್ಷೇತ್ರದಲ್ಲಿ 3.5 ವರ್ಷ ಆಗಿ ಒಂದು MLA ಅವ್ರು ಬಂದು ಅವರೇನು ಮಾಡ್ತಾ ಇಲ್ಲ, ಅದನ್ನು ನಾವು ಇಲ್ಲಿ ಪ್ರಯತ್ನ ಪಟ್ಟು ನಾವು ಮಾಡ್ತಾ ಇದ್ದೀವಿ. ಇದು ಯಾಕೆಂದರೆ ಕಾರ್ಯಕರ್ತರು ಮತ್ತೆ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ಅವ್ರನ್ನ ಒಗ್ಗೂಡಿಸೋದು ಕಷ್ಟ ಆಗ್ತದೆ ಅಂತ ಹೇಳಿ ನಾವು ಇದು ಪಕ್ಷದ ದೃಷ್ಟಿಯಲ್ಲಿ ವೈಯಕ್ತಿಕವಾದ ನಮ್ಮದೇನಿಲ್ಲ, ನಾವು ಅವ್ರ ಬಗ್ಗೆ ಮಾತಾಡಲ್ಲ. ನಾವೇನು ಹೇಳಿದ್ದೀವಿ, 3.5 ವರ್ಷ ಅವ್ರಿಗೆ ಅವಕಾಶ ಕೊಟ್ಟು 3.5 ವರ್ಷದಿಂದನೂ ಅವರು ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ, ಕಾರ್ಪೊರೇಟ್ ಸೆಕ್ಟರ್ ಶೈಲಿಯಲ್ಲಿ
ಅವರು ನಡೆಸ್ತಾ ಇದ್ದಾರೆ. ಅದು ಅವ್ರಿಗೆ ಸರಿ ಇರ್ಬೋದು. ಇತರರು ಈಗ ಸಾಮಾನ್ಯ ಕಾರ್ಯಕರ್ತರಿಗೆ ಅದು ಸರಿ ಕಾಣ್ತಾ ಇಲ್ಲ. ಈಗ ನಮ್ಮ ಹಿರಿಯರು ಚಂದ್ರೇಗೌಡರು ಇದ್ದಾರೆ, ಇವರೆಲ್ಲ ಬಂದಿದ್ದಾರೆ, ಮಾಧು ಅವರಿದ್ದಾರೆ, ಇವರೆಲ್ಲ ಬಂದಿದ್ದಾರೆ. ಸೊ ಅದು ಸರಿ ಕಾಣ್ತಾ ಇಲ್ಲ. ಯಾಕೆಂದರೆ ನಾವು ಪಕ್ಷಕ್ಕೋಸ್ಕರ ನಾವು ಒಂದು 3 ವರ್ಷ ಬ್ಲಾಕ್ ಅಧ್ಯಕ್ಷರಾಗಿ ದುಡಿದು ಕಷ್ಟಪಟ್ಟು ನಾವು 10 ಆಶ್ವಾಸನೆಗಳನ್ನ ಇವರು ವೆಂಕಟೇಶ್ ಇದ್ದಾರೆ ಎಲ್ಲರಿಗೂ ಕೊಟ್ಟಿರ್ತೀವಿ. ಅದನ್ನು ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವು ಅದನ್ನು ಫುಲ್ಫಿಲ್ ಮಾಡಬೇಕಾಗ್ತದಲ್ಲ. ಇಲ್ಲದ್ರೆ ಅವರು ನಮ್ಮ ಮೇಲೆ ಏನು ಗೌರವ ಕೊಡ್ತಾರೆ? ಯಾಕಂತ ಹೇಳಿದ್ರೆ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಓಟ್ ಹಾಕಿ ನಮಗೆ ಗೊತ್ತೇ ಇಲ್ಲ. ಇರ್ತಕ್ಕಂಥ ಮುಸ್ಲಿಮ್ಸ್ ವಿಚಾರ ಈಗ ಗೊತ್ತಲ್ಲ ನಿಮಗೆ, ಮುಸ್ಲಿಮ್ಸು ಎಷ್ಟು ಹಾಕಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತು. ಅದರಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ನಾವು ನಮ್ಮ ಮನೆಯವ್ರು ನಿಂತರೂ ನಾವು ಬೇರೆ ಪಕ್ಷದಲ್ಲಿ ಅವ್ರಿಗೆ ಓಟ್ ಬಿಟ್ಟು ಇವರಿಗೆ ಓಟ್ ಹಾಕಿರೋದು ನಮಗೆ ಮನಸ್ಸಿಗೆ ನೋವು ಆಗುತ್ತೆ. ಯಾಕಂತ ಹೇಳಿದ್ರೆ ನಾವೇ ಗೆಲ್ಲಿಸಿ ನಾವು ವಿರೋಧ ಮಾಡೋಕ್ಕೆ ಯಾವುದು ಬಂದಿಲ್ಲ. ಇವತ್ತೊಂದು ಕಾರ್ಯಕ್ರಮ ಕಾಂಗ್ರೆಸ್ ಅಂದಾಗಲೇ ಓಡ್ ಬಂದಿರೋದು ಬಿಟ್ಟರೆ ಎಲ್ಲ ಕೆಲಸ ವಿಚಾರ ಬಿಟ್ಟು ಅವರು ಯಾರು ಮಾತು ಕೇಳ್ಕೊಂಡು ಮೇಡಮ್ಮು ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಏನು ದೊಡ್ಡ ವಿಚಾರ ಅಲ್ಲ. ಈಗ ಅವರು ನಾವು ಮನಸ್ಫೂರ್ತಿಯಾಗಿ ಅವ್ರಿಗೆ ಓಟ್ ಹಾಕಿದ್ದೀವಿ, ಗೆಲ್ಲಿಸಿದ್ದೀವಿ. ಈಗ ಅವ್ರ ತಾಯಿ ನಿಂತಾಗ 47,000 ಇತ್ತು, ಇವ್ರು ಬಂದಾಗ 50,000 ಆಗಿದೆ. ಏನು ಜಾಸ್ತಿ ಓಟು, ಒಂದು 600 ಚಿಲ್ಲರೆ ಓಟ 700 ಚಿಲ್ಲರೆ ಓಟಲ್ಲಿ ಅವ್ರು ವಿನ್ ಆಗಿದ್ದಾರೆ. ಎಲ್ಲರಿಗೂ ಅವ್ರು ಬೇಡ 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 ಅಂತ ಇರ್ತಕ್ಕಂಥ ದೊಡ್ಡ ವ್ಯಕ್ತಿಗಳು, ನಮ್ಮ ಹಳೆ ಕಾರ್ಯಕರ್ತರು 40 ವರ್ಷ 50 ವರ್ಷ ಶ್ರಮ ಪಟ್ಟವ್ರಿಗೆ ಅವರೇ ತೆಗಿತಾ ಹೋದರೆ ಬರ್ತಕ್ಕಂಥ ಮುಂದಿನ ಚುನಾವಣೆಗಳಲ್ಲಿ ಏನು ಮಾಡಬೇಕಂತೇಳಿ ಅವರೇ ತಿಳ್ಕೊಬೇಕು. ಯಾಕಂದರೆ ಅವ್ರು ಯಾರು ಇಟ್ಕೊಂಡು ಯಾರು ಮಾತು ಕೇಳ್ಕೊಂಡು ಯಾರು ಏನು ಮಾಡ್ತಿದ್ದಾರೆ ಅಂತ ಅದು ಅವರಿಗೂ ಗೊತ್ತು. ಅಲ್ಪಸಂಖ್ಯಾತರು ಸ್ವಲ್ಪ ಮುನ್ಸ್ಕೊಂಡಿರುವಂಥ ವಿಷಯ ಏನಂತ ಹೇಳಿದರೆ, ಏನು ಪ್ರಮೋದ್ ಮುತಾಲಿಕ್ರವರು ಬಂದಿದ್ದರು, ಆ ವಿಷಯದಲ್ಲಿ ಈಗಲೂ ಸಹ ನಮ್ಮ ಕ್ಷೇತ್ರದಲ್ಲಿ ಮೂಡಿಗೆರೆ ಕ್ಷೇತ್ರದಾದ್ಯಂತ ಅಲ್ಪಸಂಖ್ಯಾತರು ಸ್ವಲ್ಪ ಮುನಿಸ್ಕೊಂಡಿದ್ದಾರೆ ಈ ವಿಷಯದಲ್ಲಿ. ಯಾಕಂತ ಹೇಳಿದರೆ ದಿನ ಬೆಳಗ್ಗೆದ್ದು ಅಲ್ಪಸಂಖ್ಯಾತರ ವಿರುದ್ಧವಾಗಿ ಅಥವಾ DK ಶಿವಕುಮಾರ್ ಅವರ ಹಿಂದುತ್ವದ ಬಗ್ಗೆ ಅಥವಾ ಕಾಂಗ್ರೆಸ್ ಬಗ್ಗೆ ಯಾರಾದರೂ ಒಬ್ಬ ಮಾತಾಡ್ತಾನೆ ಅಂತ ಹೇಳಿದರೆ ಅದು ಮುತಾಲಿಕ್. ಅಂತಹ ಮುತಾಲಿಕನ್ನು ವೇದಿಕೆಯಲ್ಲಿ ಕೂರಿಸ್ಕೊಂಡು ಅಬ್ಬರದ ಭಾಷಣ ಮಾಡುವಂಥದ್ದು, ನಿಮ್ಮ ಮುಂದೆ ನನ್ನ ಭವಿಷ್ಯ ನಿಮ್ಮಿಂದ ಉಜ್ವಲವಾಗ್ತಾಯಿದೆ ಅಂತ ಹೇಳುವಂಥದ್ದು, ಮತ್ತು ನಮ್ಮ ತಾಯಿ ತೊಗಾಡಿಯವರನ್ನು ಸ್ವಾಗತ ಮಾಡಲಿಲ್ಲ, ನಿಮ್ಮನ್ನು ನಾವು ಸ್ವಾಗತ ಮಾಡ್ತೀನಿ ಅಂತ ಹೇಳೋದು, ಇವೆಲ್ಲ ನಮಗೆ ಭಾಳ ಮನಸ್ಸಿಗೆ ನೋವಾಗಿದೆ. ಕೇಸರಿ ವಿಷಯದಲ್ಲೂ ನಮ್ಮ ತಕರಾರಿಲ್ಲ, ಅಥವಾ ಗಣಪತಿ ವಿಷಯದಲ್ಲಿ ಅಥವಾ ಅವ್ರ ಕಾರ್ಯಾಧ್ಯಕ್ಷರಾಗಿರೋದು ವಿಷಯದಲ್ಲಿ ನಮ್ಮ ತಕರಾರಿಲ್ಲ. ಆದರೆ ಆ ಸ್ಟೇಜಲ್ಲಿ ಕೂತಂಥ ಒಬ್ಬ ವ್ಯಕ್ತಿ, ಅದು ಕ್ರಿಮಿಯ ಬಗ್ಗೆ ನಮಗೆ ಅಬ್ಜೆಕ್ಷನ್ ಇದೆ. ಅವ್ರ ಜೊತೆಯಲ್ಲಿ ಸ್ಟೇಜನ್ನು ಹಂಚ್ಕೊಳ್ಬಾರ್ದಿತ್ತು ಮತ್ತು ಆವೇಶಭರಿತವಾಗಿ ಮಾತಾಡಿ ಮುಂದೆ ನಿಮ್ಮಿಂದ ನನ್ನ ಭವಿಷ್ಯ ಉಜ್ವಲವಾಗ್ತಾ ಇದೆ ಅಂತ ಹೇಳಿದರೆ ನಾವೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿದ್ದು ವೇಸ್ಟ್ ಆಯ್ತಲ್ಲ. ಹಾಗಾದರೆ ನಾವೆಲ್ಲ ಕೆಲಸ ಮಾಡಿದ್ವಲ್ಲ ಅವ್ರ ಪರವಾಗಿ. ಹಾಗಾಗಿ ಅದು ನೋವಾಗಿದೆ. ಆ ನೋವು ಇಡೀ ಕ್ಷೇತ್ರದಲ್ಲಿ ಸ್ಪ್ರೆಡ್ ಆಗಿದೆ. ಕಾರ್ಯಕರ್ತರು ಇದ್ದರೆ MLA ಆಗ್ಬೋದು, MP ಆಗ್ಬೋದು. ಕಾರ್ಯಕರ್ತರು ಇಲ್ಲ ಅಂತಂದರೆ ಯಾರು MLA ಆಗೋಕ್ಕೆ ಸಾಧ್ಯ ಇಲ್ಲ. ಅವ್ರ ಹತ್ರ ಎಷ್ಟು ಓಟಿದೆ, ಇವ್ರ ಹತ್ರ ಎಷ್ಟು ಓಟಿದೆ, ಜಯರಾಮ್ ಹತ್ರ ಎಷ್ಟು ಓಟಿದೆ, ಪ್ರಸನ್ನ ಹತ್ರ ಎಷ್ಟು ಓಟಿದೆ, ಸುರೇಂದ್ರನ ಹತ್ರ ಎಷ್ಟು ಓಟಿದೆ ಅನ್ನೋದು ಈಗ ಪ್ರತಿಯೊಂದು ಓಟಿಗೂ ಪ್ರಾಮುಖ್ಯತೆ ಇರ್ತಕ್ಕಂಥ ವಿಚಾರಗಳು ನಮ್ಗೆ ಗೊತ್ತಾಗ್ತದೆ. ಜೀವರಾಜ್ ಅವರು ಸೋತಿದ್ದು 207 ಓಟ್ಗಳಲ್ಲಿ, ಮತ್ತು ನಮ್ಮ ನಿಂಗಯ್ಯನವ್ರ ಭಾವ ಕೃಷ್ಣಮೂರ್ತಿಯವರು ಸೋತಿದ್ದು 1 ಓಟ್ನಲ್ಲಿ. ಕೆಲವು ಸಂದರ್ಭದಲ್ಲಿ ಲಾಟ್ರಿ ಹಾಕ್ತಕ್ಕಂಥ ಪರಿಸ್ಥಿತಿ ಸಹಿತ ಚುನಾವಣೆಗಳಲ್ಲಿ ಬಂದಿದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಮತಕ್ಕೂ ಅದರದ್ದೇ ಆದಂಥ ಬೆಲೆ ಇದೆ. ಆ ಬೆಲೆಯನ್ನು ಮನಗಾಣದೇ ಇರೋರು ತುಂಬ. ಮತ್ತು ಇನ್ನೊಂದು, ನಮ್ಮ ನಾಯಕಿಯಾದಂಥ ನಯನ ಮೋಟಮ್ಮ ಅವರು ಪ್ರತಿ ಬಾರಿ ನಾನು ಹಿಂದೂ ಅಂತ ಹೇಳ್ತಲೇ ಬರ್ತಾ ಇದ್ದಾರೆ. 1932ರ ದುಂಡು ಮೇಜಿನ ಪರಿಷತ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಹಿಂದೂಗಳಲ್ಲ. ಅದ್ರ ಬಗ್ಗೆ ಎಲ್ಲ ದುಂಡು ಮೇಜಿನ ಪರಿಷತ್ತಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇಂಗ್ಲೀಷರು. ಅವರ ವಾದವನ್ನು ಇಂಗ್ಲೀಷರೇ ಒಪ್ಪಿದ್ದಾರೆ. ಆದರೆ ನಯನ ಮೋಟಮ್ಮ ಅವರು ಒಪ್ಪದೇ ಇರ್ತಕ್ಕಂಥದ್ದು ಅಂಬೇಡ್ಕರ್ ಅವರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಕೂಡ ನಾವು ಯಾವುದೇ ರೀತಿಯಿಂದ ಅವ್ರ ಮನೆಗೆ ಹೋದ್ರೆ ನಮ್ಮ ರೆಸ್ಪೆಕ್ಟ್ ಮಾಡಲ್ಲ. ನಾವು ಅವರು ರಾತ್ರಿ ಹಗಲಿಂದ ಕೆಲಸ ಮಾಡ್ತಿದ್ವಿ ನಾವು. ಯಾಕಂದರೆ ಅವಾಗಿಂದನೂ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಹೋರಾಡ್ತಿದ್ದವರು. ಆದರೂ ಕೂಡ ಇವತ್ತು ಕೂಡ ನಾವು ಅದೇ ನಮ್ಮ ಪ್ರಮೋದ್ ಮುತಾಲಿಕ್ ಬಂದ ಇದರಲ್ಲಿ ನಾನು ಈಗ ವೇದಿಕೆಗೆ ನಾವು ಯಾವುದಕ್ಕೂ ಇದು ಆಗಿಲ್ಲ. ಅವರು ನಮ್ಮ ಈಗ ಅಲ್ಪಸಂಖ್ಯಾತರ ಬಗ್ಗೆ ದೂರಿ ಮಾತಾಡ್ತಿದ್ರು. ಯಾವುದೇ ವಿಚಾರದಲ್ಲೂ ನಮ್ಮ ಶಾಸಕರಿಗೆ ಹೇಳ್ತಿದ್ವಿ. ಇವತ್ತು ಕೂಡ ನಾವು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಕೋಮುವಾದಿ ಇದಕ್ಕೆ ಇದು ಮಾಡಬಾರ್ದು ಅಂತ ನಾನು ಇದು ಮಾಡ್ತಿದ್ದೆ. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ.
ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.